ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಮಿಲ್ಕ್ ಪೌಡರ್ ಬರ್ಫಿಯನ್ನು ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು ತುಪ್ಪ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಮಿಲ್ಕ್ ಪೌಡರು, ಹಾಲು ಮತ್ತು ಸಕ್ಕರೆ. ಒಂದು ಬಾಣಲಿಗೆ 2-3 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಕರೆದಿಟ್ಕೋಬೇಕು. ಆದರೆ ಕಪ್ಪಾಗದೇ ಇರೋ ಥರ ಕಂದು ಬಣ್ಣ ಇರುವಾಗಲೇ ಅದನ್ನು ತೆಗೆದಿಟ್ಕೊಳ್ಳಿ. ಮಿಲ್ಕ್ ಪೌಡರ್ 1 ಕಪ್ ತೊಗೊಂಡಿದ್ರೆ ಅದರ ಅರ್ಧ ಕಪ್ಪಷ್ಟು ಹಾಲು ಮತ್ತು 1/4 ಕಪ್ಪಷ್ಟು ಸಕ್ಕರೆಯನ್ನು ತೊಗೋಬೇಕು. ಈ ಮೆಜರ್ಮೆಂಟಲ್ಲಿ ಮಾಡೋದ್ರಿಂದ ಈ ಬರ್ಫಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಉಳಿದಿರುವ ತುಪ್ಪಕ್ಕೆ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕಿ ಹಾಲು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಕುದಿ ಬಂದ ನಂತರ ನಿಧಾನವಾಗಿ ಮಿಲ್ಕ್ ಪೌಡ್ರನ್ನು ಹಾಕೋತಾ ಗಂಟಾಗದೇ ಇರೋ ಥರ ಕೈಯಾಡಿಸ್ತಾನೆ ಇರಬೇಕು. ಅದು ಸ್ವಲ್ಪ ಬಿಸಿಯಾದ ನಂತರ ಬೇಕಿದ್ದಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದು ಗಟ್ಟಿಯಾಗೋವರೆಗೂ ಅದನ್ನು ಕೈಯಾಡಿಸ್ಕೋಬೇಕು. ಅದು ಗಟ್ಟಿ ಆದರೆ ಬಾಣಲಿ ತಳ ಬಿಟ್ಕೋತಾ ಬರುತ್ತೆ. ಆ ಟೈಮ್ನಲ್ಲೇ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕೈಯಾಡಿಸಿ. ಆದಷ್ಟು ಗಂಟಾಗದೇ ಇರೋ ಥರನೇ ಕೈಯಾಡಿಸ್ಕೋತಾ ಇರಬೇಕಾಗತ್ತೆ. ಈ ಸ್ವೀಟನ್ನು ಮನೆಗೆ ಯಾರಾದ್ರು ಗೆಸ್ಟ್ ಬರ್ತಾರೆ ಅಂದರೆ 15 to 20 ಮಿನಿಟ್ಸ್ ಒಳಗಡೆಗೆ ಈ ಸ್ವೀಟನ್ನು ಮಾಡ್ಕೋಬೋದು. ಹಾಲಿನ ಪುಡಿ ಒಂದು ಮನೇಲಿದ್ದರೆ ಬಾಕಿ ಎಲ್ಲ ಐಟಮ್ಗಳು ಮನೆಯಲ್ಲೇ ಇರುತ್ತೆ. ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಈ ಸ್ವೀಟನ್ನು ಮಾಡ್ಕೋಬೋದು. ಮಿಲ್ಕ್ ಪೌಡರು ವೈಟಿಂದ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಅಂದರೆ ಆಗಿದೆ ಅಂತ ಅರ್ಥ. ಆವಾಗ ಸ್ಟವನ್ನು ಆರಿಸಿ ಅದಕ್ಕೆ ಡ್ರೈ ಫ್ರೂಟ್ಸು ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿದರೆ ರುಚಿಯಾದ ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಆಗುತ್ತೆ. ಇದನ್ನು ಮಿನಿಮಮ್ 15ರಿಂದ 20 ನಿಮಿಷದೊಳಗಡೆಗೆ ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ನಂತರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದಕ್ಕೆ ಮಾಡಿಟ್ಕೊಂಡಿರುವ ಮಿಶ್ರಣವನ್ನು ನಿಧಾನವಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಇರುವಾಗ ಕಟ್ ಮಾಡಲಿಕ್ಕೆ ಬರಲ್ಲ. ಹಾಗಿದ್ರಿಂದ ಒಂದು 10 ನಿಮಿಷಗಳ ಕಾಲ ಹಾಗೆ ಇಟ್ಬಿಟ್ಟು ನಂತರ ನಿಮಗಿಷ್ಟವಾದ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ರುಚಿಯಾದ ಹಾಗೂ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಮಿಲ್ಕ್ ಪೌಡರ್ ಬರ್ಫಿ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.